ವಿದ್ಯಾರ್ಥಿಗಳೇ, ಪ್ರಥಮ PUCಯ ಎರಡನೆಯ ಪಾಠದ ಮೂರನೆಯ ಚರ್ಚೆಯ ಒಂದು ವಿಷಯಕ್ಕೆ ನಾವೀಗ ಬಂದಿದ್ದೇವೆ. ರಾಜ್ಯ ಮತ್ತು ಸಮಾಜದ ನಡುವಿನ ಸಂಬಂಧ ಮತ್ತು ವ್ಯತ್ಯಾಸ. ಭಾಳಷ್ಟು ಅರ್ಥಗಳಲ್ಲಿ ಭಾಳ ಜನ ಸಂಬಂಧವನ್ನು ಇವೆರಡಕ್ಕೂ ಕಲ್ಪಿಸ್ತಾ ಇರಬೇಕಾದಾಗ ರಾಜ್ಯ ಮತ್ತು ಸಮಾಜ ಎರಡೂ ಕೂಡ ಒಂದೇ ಎನ್ನುವ ಅರ್ಥದಲ್ಲಿ ಬಳಕೆಯನ್ನು ಮಾಡ್ತಾರೆ. ಆದರೆ ಸಮಾಜನೇ ಬೇರೆ, ರಾಜ್ಯನೇ ಬೇರೆ. ಸಮಾಜದ ಕೆಲಸಗಳು ಬೇರೆ, ರಾಜ್ಯದ ಕೆಲಸಗಳು ಬೇರೆ ಆಗಿರ್ತವೆ. ಈಗ ಸಮಾಜ ಅಂದರೆ ಏನು ಹಾಗಿದ್ರೆ, ಮ್ಯಾಕ್ಸ್ ವೆಬರ್ ಪ್ರಕಾರ ಸಮಾಜ ಸಾಮಾಜಿಕ ಸಂಬಂಧಗಳ ಬಲೆ. ಇದು ಕೇವಲ ಮನುಷ್ಯನ ಸಾಮಾಜಿಕ ಸಂಬಂಧಗಳ ಬಗ್ಗೆ ಚರ್ಚೆಯನ್ನು ಮಾಡ್ತದೆ. ಇದೊಂದು ಸಾಮಾಜಿಕವಾದಂಥ ಹೊಂದಾಣಿಕೆ, ಸಾಮಾಜಿಕ ಬದುಕು, ಸಾಮಾಜಿಕ ಸಂಬಂಧಗಳು, ಅವುಗಳ ಬಗ್ಗೆ ಅದು ಚರ್ಚೆಯನ್ನು ಮಾಡ್ತದೆ. ಆದರೆ ರಾಜ್ಯ ಸಾಮಾಜಿಕ ಸಂಬಂಧಗಳನ್ನು ಇಲ್ಲಿ ಚರ್ಚೆಗೆ ಒಳಪಡಿಸೋಲ್ಲ, ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಲ್ಲ, ಅವುಗಳ ಬಗ್ಗೆ ತನ್ನ ನಿಗಾ ಇರಿಸೋಲ್ಲ. ಸಮಾಜ ಸಾಮಾಜಿಕ ಸಂಬಂಧಗಳನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಬೆಸೆಯತಕ್ಕಂಥ ಕೆಲಸಗಳಲ್ಲಿ ಅವರು ಇಟ್ಕೊಳ್ತಕ್ಕಂಥ ಸಂಬಂಧಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಬೆಸೆತಕ್ಕಂಥ ಕೆಲಸವನ್ನು ಸಮಾಜ ಮಾಡ್ತದೆ. ಈ ಸಮಾಜದಲ್ಲಿ ವ್ಯಕ್ತಿ, ಕುಟುಂಬಗಳು, ಸಂಘಟಿತ ಮತ್ತು ಅಸಂಘಟಿತ ಸಂಘ ಸಂಸ್ಥೆಗಳು ಬರ್ತಾವೆ. ವೆದರ್ ಅವರು ಸಂಘಟಿತರಾಗಿ ಆದರೂ ಇರಲಿ, ಅಸಂಘಟಿತರಾಗಿ ಆದರೂ ಇರಲಿ, ಆ ಸಂಘಟಿತ ಮತ್ತು ಅಸಂಘಟಿತ ಸಮಾಜಗಳ ಬಗ್ಗೆ ಒಂದು ಚರ್ಚೆಯನ್ನು ಸಮಾಜ ಮಾಡ್ತದೆ. ಇನ್ನು ಮನುಷ್ಯ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಇಂಥ ಸಂಸ್ಥೆಗಳನ್ನು ಕಟ್ಟಿಕೊಂಡಿರ್ತಾರೆ. ಇವು ಸಮಾಜದ ಅವಿಭಾಜ್ಯ ಅಂಗ ಆಗಿರ್ತವೆ. ಆ ಕಾರಣಕ್ಕೋಸ್ಕರ ಕುಟುಂಬವನ್ನು ಸಮಾಜದ ಪ್ರಾಥಮಿಕ ಘಟಕ ಅಂತೇಳಿ ಕರೀತಾರೆ. ಯಾವಾಗ ಮನುಷ್ಯ ಒಂಟಿಯಾಗಿ ಬದುಕುವುದನ್ನು ಬಿಟ್ಟು ಸಾಂಘಿಕ ಬದುಕನ್ನು ಒಪ್ಪಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ನೋ, ತಾನೊಂದು ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಒಂದು ಕುಟುಂಬವನ್ನು ರಚನೆ ಮಾಡಿಕೊಂಡೋ, ಆವತ್ತೇ ಸಮಾಜದ ಉಗಮ ಆಗಿತ್ತು. ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಮನುಷ್ಯ ಅಲ್ಲಿಗೆ ನಿಲ್ಲಿಸಲಿಲ್ಲ. ತನಗೆ ಬೇಕಾದ ರೀತಿಯಲ್ಲಿ ಸವಲತ್ತುಗಳನ್ನು ಹೊಂದಲಿಕ್ಕಾಗಿ, ತನಗೆ ಬೇಕಾದ ರೀತಿಯಲ್ಲಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಮನುಷ್ಯ ನಿರಂತರವಾಗಿ ಅನೇಕ ಸಂಘಟನೆಗಳನ್ನು, ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ತಾ ಬಂದಿದ್ದಾನೆ. ಅವುಗಳ ಜೊತೆಗೆ ಜೀವನವನ್ನು ಮಾಡ್ತಾ ಬಂದಿದ್ದಾನೆ. ಇದಕ್ಕಾಗಿಯೇ ಮೆಕ್ಯಾವೆಲ್ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಸಮೂಹ, ಮೆಕ್ಯಾವೆಲ್ ಎಂದರೆ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಸಮೂಹ ಅಂತೇಳಿ ಕರೀತಾರೆ. ಅಂಥ ಸಾಮಾಜಿಕ ಸಂಬಂಧಗಳ ಸಮೂಹಗಳು ಏನಿದ್ದಾವೆ, ಸಂಘಟನೆಗಳು ಏನಿದ್ದಾವೆ, ಅಂತಹ ಸಂಘಟನೆಗಳಲ್ಲಿ ಒಂದು ರಾಜ್ಯ. ಮನುಷ್ಯ ತನ್ನ ದಿನನಿತ್ಯದ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ, ತನ್ನ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ, ತಾನು ರಕ್ಷಣೆಯ ಒಂದು ಬದುಕನ್ನು ಪಡೆಯಲಿಕ್ಕಾಗಿ, ಒಂದು ವ್ಯವಸ್ಥಿತವಾದಂಥ ಬದುಕನ್ನು ರೂಪಿಸಿಕೊಳ್ಳಲಿಕ್ಕಾಗಿ ಕಟ್ಟಿಕೊಂಡಂಥ ಒಂದು ಸಂಸ್ಥೆ ರಾಜ್ಯ ಆಗಿರ್ತದೆ. ಈ ರಾಜ್ಯ ಹಾಗಿದ್ಮೇಲೆ ರಾಜ್ಯ ಮೊದಲು ಹುಟ್ಟುತ್ತೆ, ಸಮಾಜ ಮೊದಲು ಹುಟ್ಟುತ್ತೆ. ಮೊದಲು ಸಮಾಜ ಹುಟ್ಟಿತು. ಸಮಾಜ ಮೊದಲು ಹುಟ್ಟಿತ್ತು. ಸಾಮಾಜಿಕ ಬದುಕಿನಲ್ಲಿ ಅನೇಕ ಜಂಜಾಟಗಳು ಬರ್ತಾ ಇದ್ವು, ಜಗಳಗಳು ಬರ್ತಾ ಇದ್ವು, ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ವು, ಕಾಳಗಗಳು ಏರ್ಪಡ್ತಾ ಇದ್ವು. ಆ ಎಲ್ಲ ವಿಷಯಗಳನ್ನು ನಿಗ್ರಹಿಸಿ, ನಿಯಂತ್ರಿಸಿ, ಎಲ್ಲರಿಗೂ ಸಮಾನಾಂತರವಾಗಿ ರಕ್ಷಣೆಯನ್ನು ಒದಗಿಸಿಕೊಡುವ, ಹಕ್ಕುಗಳನ್ನು ಒದಗಿಸಿಕೊಡುವ, ಬದುಕುವ ಸ್ವಾತಂತ್ರ್ಯವನ್ನು ಒದಗಿಸಿಕೊಡುವ ಸಲುವಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಒಂದು ಸಂಸ್ಥೆಯ ಅವಶ್ಯಕತೆ ನಮಗೆ ಕಂಡು ಬಂತು.
ಆ ಸಂಸ್ಥೆಯೇ ರಾಜ್ಯ. ಆ ರಾಜ್ಯವನ್ನು ನಾವು ಕಟ್ಕೊಂಡ್ವಿ. ಆ ಕಾರಣಕ್ಕಾಗಿ ಇಲ್ಲಿ ವ್ಯತ್ಯಾಸಗಳನ್ನು ಹಾಗೆಯೇ ನೋಡ್ತಾ ಹೋಗ್ಬಿಡೋಣ. ಸಮಾಜ ರಾಜ್ಯಕ್ಕಿಂತ ಪುರಾತನವಾದದ್ದು. ಮೊದಲು ಸಮಾಜ ಹುಟ್ಟಿತು ಈ ಭೂಮಿಯ ಮೇಲೆ. ಮೊದಲು ಮನುಷ್ಯ ಹುಟ್ಟಿದ, ಮನುಷ್ಯನ ಜೊತೆಗೆ ಆತನ ಸಾಂಘಿಕ ಬದುಕಿನ ಜೊತೆಗೆ ಸಮಾಜದ ಉಗಮ ಆಯಿತು. ಈ ಸಮಾಜವನ್ನು ಕಟ್ಕೊಂಡು ಆದಮೇಲೆ ಆ ಸಮಾಜವನ್ನು ಸುಸ್ಥಿತಿಯಲ್ಲಿಡಲು, ವ್ಯವಸ್ಥಿತವಾಗಿ ಇಡಲು ಕಾನೂನುಗಳನ್ನು ರೂಪಿಸ್ತಕ್ಕಂಥ ಅಧಿಕಾರಯುತವಾದಂಥ ಒಂದು ಸಂಸ್ಥೆಯ ಅವಶ್ಯಕತೆ ಕಂಡುಬಂತು. ಆವಾಗ ಸಮಾಜದ ನಂತರ ರಾಜ್ಯ ಹುಟ್ಕೊಳ್ತು. ಮನುಷ್ಯ ರಾಜ್ಯವನ್ನು ಕಟ್ಟಿಕೊಂಡ. ರಾಜ್ಯವೆಂಬ ಸಂಸ್ಥೆಗೆ ತನ್ನನ್ನು ತಾನು ಶರಣಾದ, ತನ್ನನ್ನು ತಾನು ಅರ್ಪಣೆಯನ್ನು ಮಾಡಿಕೊಂಡ, ತಾನು ಶರಣಾದ. ಆವಾಗ ರಾಜ್ಯದ ಹುಟ್ಟು ಬಂತು. ಹುಟ್ಟನ್ನು ನಾವು ಕಂಡ್ವಿ. ಇನ್ನು ಸಮಾಜ ರಾಜ್ಯಕ್ಕಿಂತ ವಿಶಾಲವಾದದ್ದು. ಸಮಾಜಕ್ಕೆ ಇಲ್ಲಿಂದ ಇಲ್ಲಿಯವರೆಗೆ, ಈ ಗಡಿ ಪ್ರದೇಶದಿಂದ ಈ ಗಡಿ ಪ್ರದೇಶದವರೆಗೆ, ಈ ಒಂದು ದೇಶದಿಂದ ಈ ಒಂದು ಪ್ರದೇಶದಿಂದ ಈ ಪ್ರದೇಶದವರೆಗೆ ಮಾತ್ರ ತನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿ ಅಂತ ಹೇಳಲಿಕ್ಕಾಗಲ್ಲ. ಸಮಾಜ ಎಲ್ಲಿ ಬೇಕಾದರೂ ಹರಡ್ಕೊಳ್ತದೆ. ನಮ್ಮ ಭಾರತೀಯ ಸಮಾಜ ವಿಶ್ವದಾದ್ಯಂತ ಪ್ರಸಾರಿಸಿದೆ. ನಾವು ಈ ದೇಶದಿಂದ ಹೋಗಿ ಬೇರೆ ದೇಶದಲ್ಲಿ ನೆಲೆಯಾಗಿ ನಿಂತು ನಮ್ಮ ಭಾರತೀಯ ಸಂಸ್ಕೃತಿಗಳನ್ನು ನಾವಲ್ಲಿ ಆಚರಣೆಯಲ್ಲಿ ಇಟ್ಕೊಳ್ತೇವೆ. ಭಾರತದಲ್ಲಿರ್ತಕ್ಕಂಥ ತನ್ನ ಪೇರೆಂಟ್ಸ್ನ ಜೊತೆಗೆ, ಪೋಷಕರ ಜೊತೆಗೆ, ಹಿರಿಯರ ಜೊತೆಗೆ ಸಂಬಂಧಗಳನ್ನು ಹಾಗೆ ಉಳಿಸ್ಕೊಳ್ತಾರೆ ಅಂತಂದರೆ ನಮ್ಮ ಭಾರತೀಯ ಸಮಾಜ ಯಾವ ದೇಶಕ್ಕೆ ಹೋಗಿದ್ದಾರೋ ಆ ದೇಶದವರೆಗೆ ತನ್ನ ವ್ಯಾಪ್ತಿಯನ್ನು ವಿಶಾಲ ಮಾಡಿಕೊಳ್ತದೆ. ಆದರೆ ರಾಜ್ಯ ಹಾಗಲ್ಲ. ರಾಜ್ಯ ವಿಶಾಲವಾಗಿಲ್ಲ. ರಾಜ್ಯ ಸಮಾಜದ ಒಂದು ಅಂಗ. ರಾಜ್ಯ ತನ್ನದೇ ಆದಂಥ ಗಡಿ ಪ್ರದೇಶಗಳನ್ನು ಹೊಂದಿದೆ. ಆ ಗಡಿ ಪ್ರದೇಶದ ಒಳಗೆ ಮಾತ್ರ ತನ್ನ ಕೆಲಸವನ್ನು ಮಾಡ್ತದೆ. ಅದರ ಒಳಗೆ ಇರತಕ್ಕಂಥ ಪ್ರಜೆಗಳಿಗೋಸ್ಕರ ಕಾನೂನುಗಳನ್ನು ರಚನೆ ಮಾಡ್ತದೆ. ರಚಿಸಿರುವ ಕಾನೂನುಗಳನ್ನು ಜಾರಿಗೆ ತರ್ತದೆ. ಈ ಹಂತದಲ್ಲಿ ಏನಾದರೂ ತಪ್ಪುಗಳು ಆಗಿದ್ದರೆ ವಿಚಾರಣೆಗೊಳಪಡಿಸಿ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಧಿಕಾರವನ್ನು ರಾಜ್ಯ ಹೊಂದಿರ್ತದೆ. ಹಾಗಾಗಿ ಸಮಾಜ ವಿಶಾಲವಾದದ್ದು. ಸಮಾಜದಲ್ಲಿ ಇರ್ತಕ್ಕಂಥ ಸಂಘಟಿತರು, ಅಸಂಘಟಿತರು ಇಬ್ಬರೂ ಕೂಡ ಇರ್ತಾರೆ. ಸಂಘಟಿತ ಸಮಾಜವೂ ಕೂಡ ಇರ್ತದೆ, ಅಸಂಘಟಿತ ಸಮಾಜವೂ ಕೂಡ ಇರ್ತದೆ. ಅಲೆಮಾರಿಗಳಿಗೂ ಕೂಡ ಒಂದು ಸಮಾಜ ಇದೆ. ಅಲೆಮಾರಿಗಳು ಕೂಡ ಸಮಾಜದ ವ್ಯಾಪ್ತಿನಲ್ಲಿ ಬರ್ತಾರೆ. ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಕಟ್ಟುಪಾಡುಗಳು ಇರೋದಿಲ್ಲ. ಅವರು ಸಮಾಜದ ಒಂದು ಅವಿಭಾಜ್ಯವಾದ ಅಂಗವಾಗಿ ಹಾಗೆ ಉಳ್ಕೊಳ್ತಾರೆ. ಇನ್ನು ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ನಿರ್ದಿಷ್ಟ ಭೂಪ್ರದೇಶ ಇಲ್ಲ ಮತ್ತು ಅದಕ್ಕೆ ಅದರ ಅವಶ್ಯಕತೆಯೂ ಕೂಡ ಇಲ್ಲ. ಒಂದು ಭೂಮಿಯ ಗಡಿಯನ್ನು ದಾಟಿಯೂ ಕೂಡ, ಒಂದು ರಾಜ್ಯದ ಗಡಿಯನ್ನು ದಾಟಿಯೂ ಕೂಡ ಸಮಾಜ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತದೆ. ಸಮಾಜ ತನ್ನ ಅಭಿವೃದ್ಧಿಯನ್ನು ಕಂಡುಕೊಳ್ತದೆ. ಸಮಾಜ ತಾನು ಜೀವಂತಿಕೆಯನ್ನು ಉಳಿಸ್ಕೊಳ್ತದೆ ಮತ್ತು ಬೆಳೆದುಕೊಳ್ತದೆ, ಅಭಿವೃದ್ಧಿ ಹೊಂದ್ತದೆ. ಆದರೆ ರಾಜ್ಯಕ್ಕೆ ಹಾಗಲ್ಲ. ರಾಜ್ಯಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶದ ಅನಿವಾರ್ಯತೆ ಇದೆ. ಒಂದು ರಾಜ್ಯವನ್ನು ನಾವು ರಾಜ್ಯ ಅಂತ ಕರಿಬೇಕಾದ್ರೆ, ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೇನೆ, ರಾಜ್ಯದ ಮುಖ್ಯಾಂಶಗಳು ಅನ್ನುವ ವಿಷಯದಲ್ಲಿ ಎರಡನೆಯ ಅಂಶ ಭೂಪ್ರದೇಶ. ಭೂಮಿ ಇಲ್ಲದ ರಾಜ್ಯವನ್ನು ನಾವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಜ್ಯ ಎಂದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಭೂಪ್ರದೇಶದ ಅವಶ್ಯಕತೆಯಲ್ಲಿ ಇರ್ತದೆ. ಆದರೆ ಸಮಾಜಕ್ಕೆ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಸಮಾಜ ಒಂದು ರಾಜ್ಯದ ಭೂ ಪ್ರದೇಶವನ್ನು ಮೀರಿಯೂ ಕೂಡ ತನ್ನ ಚಟುವಟಿಕೆಗಳನ್ನು ಇಟ್ಕೊಳ್ತದೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತದೆ, ತನ್ನ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಜಾರಿಯಲ್ಲಿ ಇಟ್ಕೊಳ್ತದೆ. ಹಾಗಾಗಿ ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯ, ಸಮಾಜಕ್ಕೆ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಇನ್ನು ನಾಲ್ಕನೆಯದು, ಸಮಾಜಕ್ಕೆ ಪರಮಾಧಿಕಾರ ಇಲ್ಲ, ಅದರ ಅವಶ್ಯಕತೆಯೂ ಕೂಡ ಅದಕ್ಕೆ ಇಲ್ಲ. ದೇರ್ ಇಸ್ ನೋ ಸಾವರ್ನಿಟಿ ಫಾರ್ ಸೊಸೈಟಿ. ಈ ಸಾವರ್ನಿಟಿ, ಪರಮಾಧಿಕಾರ ಅಂದ್ರೆ ಏನು ಅಂತಲೂ ಕೂಡ ಕಳೆದ ತರಗತಿಯಲ್ಲಿ ಅದನ್ನು ರಾಜ್ಯದ ಒಂದು ಮುಖ್ಯ ಮೂಲಾಂಶ, ರಾಜ್ಯದ ಆತ್ಮ ಮತ್ತು ಹೃದಯ ಅಂತೇಳಿ ನಾವು ಅದನ್ನು ಕರೆದಿದ್ದಾರೆ. ಈ ರಾಜ್ಯದ ಅತಿ ಮುಖ್ಯ ಮೂಲಾಂಶವಾಗಿರ್ತಕ್ಕಂಥ ಪರಮಾಧಿಕಾರ ಸಮಾಜಕ್ಕೆ ಬೇಕಿಲ್ಲ, ಅದು ರಾಜ್ಯಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಅದು ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರ, ಯಾರೂ ಪ್ರಶ್ನಿಸಲಾರದ ಅಧಿಕಾರ,
ರಾಜ್ಯವನ್ನು ಇತರೆ ಸಂಘ ಸಂಸ್ಥೆಗಳಿಂದ ಶ್ರೇಷ್ಠ ಸಂಸ್ಥೆ ಅಂತೇಳಿ ನಾವು ಗುರುತಿಸೋದು ಯಾಕೆ ಅಂತಂದರೆ ರಾಜ್ಯಕ್ಕೆ ಪರಮಾಧಿಕಾರ ಹೊಂದಿದೆ, ರಾಜ್ಯಕ್ಕೆ ಪರಮಾಧಿಕಾರ ಇದೆ. ಆದ್ದರಿಂದ ಅದು ಏನಾಗಿದೆ, ಒಂದು ಶ್ರೇಷ್ಠವಾಗಿರತಕ್ಕಂಥ ಸಂಸ್ಥೆಯಾಗಿದೆ, ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಯಾಕೆ? ಅದೊಂದು ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆಯಾಗಿರೋದ್ರಿಂದ. ಹಾಗಾಗಿರೋದ್ರಿಂದ ರಾಜ್ಯಕ್ಕೆ, ಸಮಾಜಕ್ಕೆ ಪರಮಾಧಿಕಾರ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಆದರೆ ರಾಜ್ಯಕ್ಕೆ ಪರಮಾಧಿಕಾರವಿದೆ, ಆದ್ದರಿಂದಲೇ ಅದು ಶ್ರೇಷ್ಠವಾದಂಥ ಸಂಸ್ಥೆಯಾಗಿದೆ. ರಾಜ್ಯಕ್ಕೆ ಪರಮಾಧಿಕಾರವಿಲ್ಲವೆಂದರೆ ರಾಜ್ಯವು ಜೀವಂತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಬದುಕಿರಬೇಕು ಅನ್ನೋದಾದರೆ, ರಾಜ್ಯ ಅಸ್ತಿತ್ವದಲ್ಲಿ ಇರಬೇಕು ಎನ್ನುವುದಾದರೆ ಅತಿ ಮುಖ್ಯ ಮೂಲಾಂಶವಾಗಿರ್ತಕ್ಕಂಥ ಪರಮಾಧಿಕಾರದ ಅವಶ್ಯಕತೆ ಅದಕ್ಕೆ ಇದೆ ಮತ್ತು ತಾನು ಪರಮಾಧಿಕಾರವನ್ನು ಹೊಂದಿರುತ್ತದೆ. ಇನ್ನು 5ನೇದು, ಸಮಾಜವು ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಹೊಂದಿರ್ತದೆ. ಅಲೆಮಾರಿಗಳು ಕೂಡ ಸಮಾಜದ ಒಂದು ಅಂಗವಾಗಿ ಮುಂದುವರಿತಾರೆ. ನಾವು ಒಂದು ಸಮಾಜದಲ್ಲಿ ಜೀವನವನ್ನು ಮಾಡಬೇಕು ಅಂದರೆ ಸಂಘಟಿತರಾಗಿಯೇ ಇರಬೇಕು ಅಂತೇನಿಲ್ಲ. ಅಸಂಘಟಿತರಾಗಿದ್ದರೂ ಕೂಡ ನಾವು ಸಮಾಜದೊಳಗೆ ಬದುಕನ್ನು ನಡೆಸ್ತೇವೆ. ಆದರೆ ರಾಜ್ಯ ಒಂದು ಸಂಘಟಿತ ಸಂಸ್ಥೆ. ಸಂಘಟನೆಯೇ ಮುಖ್ಯ ಮೂಲ ಆಧಾರ ರಾಜ್ಯಕ್ಕೆ. ನಾವೆಲ್ಲರೂ ಸಂಘಟಿತರಾಗಿ ರಾಜ್ಯದ ವ್ಯಾಪ್ತಿಯೊಳಗೆ ನಾವು ಒಂದು ಸಂಘಟನೆಗೆ ಒಳಪಟ್ಟಿದ್ದೇವೆ. ನಾವು ಆ ರಾಜ್ಯದ ಪ್ರಜೆಗಳಾಗಿದ್ದೇವೆ, ಅದರ ಅವಿಭಾಜ್ಯ ಅಂಗ ಆಗಿದ್ದೇವೆ. ಆದ್ದರಿಂದ ರಾಜ್ಯಕ್ಕೆ ಸಂಘಟನೆಯೇ ಆಧಾರ. ನಾವು ಸಂಘಟಿತರಾಗಿದ್ದರೆ ಮಾತ್ರ ನಾವು ರಾಜ್ಯದೊಳಗೆ ಇರಲಿಕ್ಕೆ ಸಾಧ್ಯ. ಏಕೆಂದರೆ ರಾಜ್ಯವು ಒಂದು ಸುಸಂಘಟಿತವಾಗಿರತಕ್ಕಂಥ ಸಂಸ್ಥೆ. ಇನ್ನು ಸಮಾಜಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ರಾಜ್ಯಕ್ಕೆ ಸರ್ಕಾರವೆಂಬ ಯಂತ್ರದ ಅವಶ್ಯಕತೆ ಇದೆ. ಸಮಾಜ ತನ್ನ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕಾಗಿ ಒಂದು ನಿಯೋಗಿಯನ್ನಾಗಿ, ಒಬ್ಬ ಏಜೆಂಟನ್ನಾಗಿ, ಒಂದು ಯಂತ್ರವನ್ನಾಗಿ ಯಾರನ್ನೂ ಇಟ್ಟುಕೊಂಡಿಲ್ಲ. ತನ್ನ ರೂಢಿ ಮತ್ತು ಸಂಪ್ರದಾಯಗಳು, ವಾಡಿಕೆಗಳು, ಜೀವನ ಶೈಲಿಗಳು, ಪರಂಪರೆಗಳು ಇವುಗಳೆಲ್ಲವುಗಳ ಮುಖಾಂತರ ಅದು ತಲತಲಾಂತರದಿಂದ ಹಾಗೆ ಬೆಳ್ಕೊಂಡು ಬಂದದೆ. ಅದಕ್ಕೆ ಸರ್ಕಾರ ಅಂತಕ್ಕಂಥ ಒಂದು ಸಂಸ್ಥೆಯ ಯಂತ್ರಾಂಗದ, ಶಾಸನಬದ್ಧವಾದಂಥ ಒಂದು ಯಂತ್ರಾಂಗದ ಅವಶ್ಯಕತೆ ಅದಕ್ಕೆ ಇಲ್ಲ, ಒಂದು ಸಲಕರಣೆಯ ಅವಶ್ಯಕತೆ ಅದಕ್ಕೆ ಇಲ್ಲ. ಆದರೆ ರಾಜ್ಯ ತಾನು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವುದಿಲ್ಲ, ಅದಕ್ಕೆ ಸರ್ಕಾರವೆಂಬ ಯಂತ್ರಾಂಗವಿದೆ. ಅದಕ್ಕೋಸ್ಕರ ಕಳೆದ ತರಗತಿಯಲ್ಲಿ ರಾಜ್ಯದ ಮೂಲಾಂಶಗಳಲ್ಲಿ 3ನೆಯ ಮೂಲಾಂಶ ಸರ್ಕಾರ ಅನ್ನೋದನ್ನು ನಾವು ಓದಿದ್ವಿ. ಸರ್ಕಾರ ತನ್ನ ರಾಜ್ಯ ತನ್ನ ವ್ಯಾಪ್ತಿಯ ಒಳಗೆ ಕಾನೂನುಗಳನ್ನು ರಚಿಸಿ ಅವುಗಳನ್ನು ಜಾರಿಗೆ ತಂದು ಅವುಗಳಿಗೆ ತಪ್ಪುಗಳೇನಾದರೂ ನಡೆದಾಗ ವಿಚಾರಣೆಯನ್ನು ನಡೆಸಿ ಅವು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಒದಗಿಸಿ ಅವುಗಳ ಮುಖಾಂತರ ಸಮಾಜದೊಳಗೆ ಸುವ್ಯವಸ್ಥಿತವಾದಂಥ ಬದುಕು ನೆಲೆಸುವಂತೆ ಮಾಡತಕ್ಕಂಥ ಉದ್ದೇಶವನ್ನು ಹೊಂದಿದೆ ರಾಜ್ಯ. ಆ ಕಾರಣಕ್ಕಾಗಿ ರಾಜ್ಯಕ್ಕೆ ಸರ್ಕಾರವೆಂಬ ಯಂತ್ರಾಂಗದ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಸರ್ಕಾರವನ್ನು ಏನು ಕರೆಯುತ್ತೇವೆ? ರಾಜ್ಯದ ಮುಖ್ಯ, ರಾಜ್ಯದ ಒಂದು ಯಂತ್ರಾಂಗ, ರಾಜ್ಯದ ನಿಯೋಗಿ, ರಾಜ್ಯದ ಏಜೆಂಟ್ ಅಂತೇಳಿ ಅದನ್ನು ಕರೀತೇವೆ. ಇನ್ನು ಸಮಾಜಕ್ಕೆ ತನ್ನ ಜನತೆಯ ಮೇಲೆ ಶಾಸನಬದ್ಧವಾದಂಥ ಅಧಿಕಾರ ಇಲ್ಲ. ಸಮಾಜದಲ್ಲಿ ಯಾವುದೇ ಕಾನೂನುಗಳಿಲ್ಲ, ರೂಢಿ ಮತ್ತು ಸಂಪ್ರದಾಯಗಳಿದ್ದಾವೆ. ರೂಢಿ ಮತ್ತು ಸಂಪ್ರದಾಯಗಳಿದ್ದಾವೆ, ಆದರೆ ಕಾನೂನುಗಳು ಇಲ್ಲ. ಅದಕ್ಕೊಂದು ಶಾಸನಬದ್ಧವಾದಂಥ ಅಧಿಕಾರ ಇಲ್ಲ. ಸಮಾಜಕ್ಕೆ ತನ್ನ ಜನತೆಯ ಮೇಲೆ ಶಾಸನಬದ್ಧವಾದಂಥ ಅಧಿಕಾರವನ್ನು ಹೇರಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಸಮಾಜಕ್ಕೆ. ಆದರೆ ರಾಜ್ಯಕ್ಕೆ ಶಾಸನಬದ್ಧವಾದಂಥ ಅಧಿಕಾರವಿದೆ. ರಾಜ್ಯಕ್ಕೆ ಶಾಸನಬದ್ಧವಾದಂಥ ಅಧಿಕಾರ ಇದೆ. ರಾಜ್ಯದ ಕಾನೂನುಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ವಿಧಿಸುವ ಒಂದು ಅಧಿಕಾರ ರಾಜ್ಯಕ್ಕೆ ಇದೆ. ಸರ್ಕಾರ ಶಿಕ್ಷೆಯನ್ನು ವಿಧಿಸ್ತದೆ. ಯಾರಾದರೂ ಒಬ್ಬ ವ್ಯಕ್ತಿ ಯಾವುದಾದ್ರೂ ಕಾನೂನುಗಳನ್ನು ಉಲ್ಲಂಘಿಸಿದ್ದರೆ ಆತನನ್ನು ತಪ್ಪಿತಸ್ಥನೆ ಅಥವಾ ಅಲ್ಲವೇ ಎಂದು ವಿಚಾರಣೆಯನ್ನು ನಡೆಸಿ ಆತನು ತಪ್ಪಿತಸ್ಥನೆಂದು ಗೊತ್ತಾದರೆ, ಸಾಬೀತಾದರೆ ಆತನನ್ನು ಶಿಕ್ಷೆಗೆ ಒಳಪಡಿಸತಕ್ಕಂಥ ಶಾಸನಬದ್ಧವಾದ ಅಧಿಕಾರ ರಾಜ್ಯಕ್ಕೆ ಇದೆ. ಅದನ್ನೇ ನಾವು ಈಗಾಗಲೇ ಪರಮಾಧಿಕಾರ ಅಂತೇಳಿ ಕರೆದಿದ್ದೇವೆ. ಅದನ್ನು ಬಲವಂತವಾಗಿ ಯಾವಾಗಲೂ ಸರಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ, ಬಲವಂತವಾಗಿಯಾದರೂ ಸರಿಯೇ ಶಿಕ್ಷೆಯನ್ನು ಜಾರಿಗೊಳಿಸುವ, ಅದರ ಮುಖಾಂತರ ಕಾನೂನುಗಳನ್ನು ಜಾರಿಯಲ್ಲಿ ಇಡುವಂತಹ
ಶಾಸನಬದ್ಧವಾದ ಅಧಿಕಾರ, ಕಾನೂನುಬದ್ಧವಾದಂಥ ಅಧಿಕಾರ ರಾಜ್ಯಕ್ಕೆ ಇದೆ, ಆದರೆ ಸಮಾಜಕ್ಕೆ ಇಲ್ಲ. ಯಾರಾದರೂ ಸಮಾಜದ ನಿಯಮಗಳನ್ನು ಉಲ್ಲಂಘಿಸಿದರೆ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಂಥ ಒಂದು ಕಾನೂನುಬದ್ಧವಾದಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ಸಂಸ್ಥೆಯಾಗಲಿ ಅಂಥ ವ್ಯವಸ್ಥೆಯಾಗಲಿ ಎಲ್ಲಿಲ್ಲ? ಸಮಾಜದಲ್ಲಿ ಇಲ್ಲ. ಇನ್ನು ಸಮಾಜಕ್ಕೆ ತೆರಿಗೆ, ಶುಲ್ಕ, ದಂಡ ಮುಂತಾದವುಗಳನ್ನು ವಿಧಿಸ್ತಕ್ಕಂಥ ಅಧಿಕಾರ ಇಲ್ಲ. ನಮ್ಮ ಸಮಾಜದಲ್ಲಿ ನೀವು ಜೀವನವನ್ನು ಮಾಡ್ತಾ ಇದ್ದೀಯಾ, ಜಾಸ್ತಿ ಶ್ರೀಮಂತನಾಗಿದ್ದೀಯೆ, ಭಾಳಷ್ಟು ಒಳ್ಳೆಯ ದುಡಿಮೆ ಇದೆ ನಿನಗೆ, ಆ ಕಾರಣಕ್ಕಾಗಿ ಸಮಾಜಕ್ಕೆ ಇಂತಿಷ್ಟು ತೆರಿಗೆಯನ್ನು ಕೊಡು, ವಂತಿಕೆಯನ್ನು ಕೊಡು ಅಂತೇಳಿ ಬಲವಂತವಾಗಿ ಯಾರೂ ಕೂಡ ಸಮಾಜದ ಜನರ ಜೊತೆಗೆ ವ್ಯವಹರಿಸುವಂತಿಲ್ಲ. ಅಂಥ ಒಂದು ಅಧಿಕಾರಯುತವಾದಂಥ ಸಂಸ್ಥೆ ಸಮಾಜದೊಳಗೆ ಇಲ್ಲ. ಆದರೆ ರಾಜ್ಯದ ವ್ಯಾಪ್ತಿನಲ್ಲಿ ರಾಜ್ಯ ಸಕಲ ಅಧಿಕಾರವನ್ನು ಕೂಡ ಹೊಂದಿದೆ. ರಾಜ್ಯ ಸಕಲವಾದಂಥ ಅಧಿಕಾರವನ್ನು ಹೊಂದಿದೆ. ರಾಜ್ಯ ತನ್ನ ಪ್ರಜೆಗಳ ಮೇಲೆ, ಅವರು ಗಳಿಸುತ್ತಿರುವ ಆದಾಯದ ಮೇಲೆ ಆದಾಯದ ತೆರಿಗೆ, ವೃತ್ತಿಯ ಮೇಲೆ ವೃತ್ತಿಯ ತೆರಿಗೆ, ಮಾರಾಟದ ಮೇಲೆ ಮಾರಾಟ ತೆರಿಗೆ, ಆಮೇಲೆ ಪರ್ಚೇಸ್ ಟ್ಯಾಕ್ಸು, ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನಿನ ಮೇಲೆ ಟ್ಯಾಕ್ಸು, ಐಷಾರಾಮದ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದರ ಮೇಲಿನ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿಗಳು, ಸೆಸ್ಸುಗಳು, ಈ ರೀತಿಯದಾಗಿ ಅನೇಕ ರೀತಿಯ ತೆರಿಗೆಯನ್ನು, ಶುಲ್ಕವನ್ನು ವಿಧಿಸ್ತಕ್ಕಂಥ ಅಧಿಕಾರ, ಸಂಪೂರ್ಣವಾದಂಥ ಅಧಿಕಾರ ರಾಜ್ಯಕ್ಕೆ ಇದೆ. ಅವುಗಳನ್ನು ವಿಧಿಸಿಯೇ ತೀರುತ್ತದೆ. ಅಂಥ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ಇದೆ, ಆದರೆ ಸಮಾಜದಲ್ಲಿ ಅಂಥ ವ್ಯವಸ್ಥೆ ಇರುವುದಿಲ್ಲ. ಹೀಗಾಗಿ ರಾಜ್ಯ ಮತ್ತು ಸಮಾಜ ಎರಡೂ ಒಂದೇ ಅಲ್ಲ. ಒಂದು ಮುಖ, ಒಂದು ನಾಣ್ಯದ ಎರಡು ಮುಖಗಳು, ಒಂದು ನಾಣ್ಯದ ಎರಡು ಮುಖಗಳು ಅಂತೇಳಿ ಕರೀಬಹುದು. ಆದರೆ ಸಮಾಜ ಪುರಾತನವಾದದ್ದು. ಸಮಾಜವನ್ನು ಸುಸ್ಥಿತಿಯಲ್ಲಿಡಲು, ಸಮಾಜವನ್ನು ಒಪ್ಪಮೂರಣವಾಗಿ ಇರಿಸಲು, ಸಮಾಜದಲ್ಲಿ ಅತ್ಯಾಚಾರಗಳು ನಡೆಯದಂತೆ, ಅನ್ಯಾಯಗಳು ನಡೆಯದಂತೆ, ದಬ್ಬಾಳಿಕೆಗಳು ನಡೆಯದಂತೆ, ಬಲಹೀನರನ್ನು ರಕ್ಷಿಸಲು, ಬಲವಂತರ ಅಂದರೆ ಶಕ್ತಿವಂತರ ದೌರ್ಜನ್ಯದಿಂದ ಶಕ್ತಿಹೀನರ ಹಿತಾಸಕ್ತಿಗಳನ್ನು ಕಾಪಾಡಲು ಒಂದು ವ್ಯವಸ್ಥೆಯನ್ನು ನಾವು ಕಟ್ಟಿಕೊಂಡ್ವಿ, ಅದನ್ನು ನಾವು ರಾಜ್ಯ ಅಂತೇಳಿ ಕರೀತೇವೆ. ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡ್ವಿ, ಅದನ್ನು ನಾವು ರಾಜ್ಯ ಅಂತೇಳಿ ಕರೀತೇವೆ. ಆ ರಾಜ್ಯ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಇವತ್ತು ಹೊರಹೊಮ್ಮಿದೆ. ಏಕೆಂದರೆ ರಾಜ್ಯ ತನ್ನ ಪ್ರಜೆಗಳೆಲ್ಲರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಅದಕ್ಕೋಸ್ಕರ ರಾಜ್ಯ ಎನ್ನುವುದು ಶ್ರೇಷ್ಠ, ರಾಜ್ಯ ಎನ್ನುವುದು ಶ್ರೇಷ್ಠವಾದಂಥ ಒಂದು ಸಂಸ್ಥೆ. ಇಷ್ಟು ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳು. ರಾಜ್ಯ, ಸಮಾಜ ರಾಜ್ಯಕ್ಕಿಂತಲೂ ಪುರಾತನವಾದದ್ದು. ಸಮಾಜದ ನಂತರ ರಾಜ್ಯ ಹುಟ್ಟಿಕೊಂಡಿದೆ. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದದ್ದು. ರಾಜ್ಯ ಸಮಾಜದ ಒಂದು ಅಂಗ. ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶ ಇದೆ, ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶ ಇಲ್ಲ. ರಾಜ್ಯಕ್ಕೆ ನಿರ್ದಿಷ್ಟವಾದಂಥ ಭೂಪ್ರದೇಶದ ಅನಿವಾರ್ಯತೆ ಇದೆ. ಭೂಪ್ರದೇಶವನ್ನು ಹೊಂದಿರದ ರಾಜ್ಯವನ್ನು ನಾವು ರಾಜ್ಯ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಮಾಜವು ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಹೊಂದಿದೆ. ರಾಜ್ಯ ಒಂದು ಸಂಘಟಿತವಾಗಿರ್ತಕ್ಕಂಥ ಸಂಸ್ಥೆ. ರಾಜ್ಯದಲ್ಲಿ ಅಸಂಘಟಿತ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲದೂ ಕೂಡ ಸುಸಂಘಟಿತ. ಸಮಾಜಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ, ಆದರೆ ರಾಜ್ಯಕ್ಕೆ ಸರ್ಕಾರವೆಂಬ ನಿಯೋಗಿ, ಏಜೆಂಟ್ ಅಥವಾ ಯಂತ್ರದ ಅವಶ್ಯಕತೆ ಇದೆ. ಸಮಾಜಕ್ಕೆ ಜನತೆಯ ಮೇಲೆ ಶಾಸನಬದ್ಧವಾದಂಥ ಅಧಿಕಾರ ಇಲ್ಲ. ತನ್ನ ಸದಸ್ಯರನ್ನು, ತನ್ನ ಸಮಾಜದ ಜನರ ಜೊತೆಗೆ ಶಾಸನಬದ್ಧವಾದಂಥ, ಕಾನೂನುಬದ್ಧವಾದಂಥ ಅಧಿಕಾರ ಸಮಾಜಕ್ಕೆ ಇಲ್ಲ, ಆದರೆ ರಾಜ್ಯಕ್ಕೆ ಶಾಸನಬದ್ಧವಾದಂಥ ಅಧಿಕಾರ ಇದೆ. ಇನ್ನು ಸಮಾಜಕ್ಕೆ ತೆರಿಗೆ, ಶುಲ್ಕ ವಿಧಿಸುವ ಅಧಿಕಾರ ಇಲ್ಲ, ಆದರೆ ರಾಜ್ಯಕ್ಕೆ ಸಕಲ ಅಧಿಕಾರವನ್ನು ಸಹ ರಾಜ್ಯ ಹೊಂದಿದೆ. ಎಲ್ಲ ರೀತಿಯ ತೆರಿಗೆಗಳನ್ನು, ದಂಡಗಳನ್ನು, ಶುಲ್ಕಗಳನ್ನು, ಸೆಸ್ಸುಗಳನ್ನು ವಿಧಿಸಿ ಅವುಗಳನ್ನು ವಸೂಲಿ ಮಾಡುವ, ಅದು ಕೂಡ ಬಲವಂತವಾಗಿ ಆದರೂ ಸರಿಯೇ ವಸೂಲಿ ಮಾಡ್ತಕ್ಕಂಥ, ಯಾರಾದರೂ ತೆರಿಗೆಯನ್ನು ವಂಚಿಸ್ತಾ ಇದ್ದರೆ, ಯಾರಾದರೂ ಅಂಥ ತೆರಿಗೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದರೆ ಅಂಥವರನ್ನು ಪತ್ತೆ ಹಚ್ಚಿ ವಿಚಾರಣೆಯನ್ನು ನಡೆಸಿ ಅವರಿಂದ ಬಲವಂತವಾಗಿ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಕ್ಕೆ ಇದೆ. ಆದ್ದರಿಂದ ರಾಜ್ಯವೇ ಬೇರೆ,
ಸಮಾಜವೇ ಬೇರೆ, ರಾಜ್ಯ ಮತ್ತು ಸಮಾಜಗಳೆರಡೂ ಕೂಡ ಒಂದೇ ಅಲ್ಲ, ಅವೆರಡು ಬೇರೆ ಬೇರೆ, ಅವುಗಳ ಕಾರ್ಯಕ್ಷೇತ್ರಗಳು ಬೇರೆ ಬೇರೆ, ಆದರೆ ಒಂದೇ ಮುಖದ ಎರಡು ನಾಣ್ಯಗಳು ಇದ್ದಂತೆ ಅಂತ ಹೇಳಬಹುದು.